ಇಲ್ಲೊಂದು ಮಿಸ್ಟೇಕ್ ಆಗ್ಬಿಟ್ಟಿದೆ. ಲೋ ಬಾಲ, ಲೋ ಬೇಡ ಕಣೋ, ಏನೋ ಹಿಂಗೈತೆ. ಲೋ ಗುರು, ಯಾವ್ದು ಏರಿಯಾ ಗುರು ನಿಂಗೆ? ಲೋ 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 ವಾಟ್ ಇಸ್ ದಿಸ್ ಗೈಸ್? ಆನೆ ದಂತಾನೆ ಮುಡ್ದಾಕ್ಬಿಟ್ಟವ್ರೆ. ಕಾಲ್ಗಳು ಹುಷಾರು. ಈಗ ಬರ್ಬೇಡ, ಈಗ ಹಂಗೆ ಬರುತ್ತೆ. ಹಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮೊನ್ನೆ ತಾನೇ ಔಟಿಂಗ್ ಮುಗಿಸ್ಕೊಂಬಂದ್ವಿ. ಅಲ್ಲಿಂದ ನೆಕ್ಸ್ಟು ಏನು ಮಾಡಬೇಕು, ಇಲ್ಲಿ ಹೋಗ್ತಿದ್ದೀವಿ ಏನಾದರೂ ಹಿಂಗೆ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ವೈಫ್ಗೆ ಅಂತಲೇ ಒಂದು ಬೇಬಿ ಮೂನ್ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅವರು ಕಾರಣಾಂತರಗಳಿಂದ ನಮ್ಮ ವೈಫ್ ಬರೋಕ್ಕಾಗಿಲ್ಲ. ಸೊ ಆ ಟ್ರಿಪ್ನ ಎಲ್ಲ ಫ್ರೆಂಡ್ಸೆಲ್ಲ ಆಲ್ರೆಡಿ ಅಲೋಕೇಟ್ ಆಗೋಗಿದ್ರು. ಸೊ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಆಲ್ರೆಡಿ ಬಂದಿದ್ದೀವಿ, ತುಮಕೂರು ಹೊರಟಿದ್ದೀವಿ. ತಿಂಡಿ ತಿನ್ನೋಣ ಅಂತ ಎಲ್ಲರೂ ನೋಡಿ, ಎಲ್ಲ ಇಲ್ಲೇ ಇವರೇ ತಿಂಡಿ ತಿನ್ನೋಣ ಅಂತ ಉಡುಪಿ ಗಾರ್ಡನ್ ಹತ್ರ ಬಂದಿದ್ದೀವಿ. ಇಲ್ಲಿ ತಿಂದ್ಬಿಟ್ಟು ಇಲ್ಲಿಂದ ಶುರು ಮಾಡ್ತೀವಿ ನಮ್ಮ ಬ್ಲಾಗ್ನ. ಗೈಸ್, ಇಲ್ಲೊಂದು ಮಿಸ್ಟೇಕ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾವು ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಶಿವಮೊಗ್ಗಗೆ. ಬಟ್ ದಾರಿ ತಪ್ಪಿ ಎಲ್ಲೋ ಬಂದುಬಿಟ್ಟಿದ್ದೀವಿ. ಆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಯಾವುದು ಅಂತ ಹೇಳ್ತೀನಿ. ಆ ಪ್ಲೇಸಿಗೆ ಬಂದಿದ್ದೀವಿ, ಎಲ್ಲೋ ಬಂದಿದ್ದೀವಿ ಅಂತ. ಒಂದ್ಸರಿ ಹಂಗೆ ಜಲಕ ನೋಡ್ಕೊಂಬಿಡಿ. ಪಾಸ್ ಮಾಡ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಇಂಟ್ರೆಸ್ಟ್ ಇರೋರು ಇಂಗ್ಲೀಷಲ್ಲಿ ಓದೋಂಥವ್ರು ಬೇಕಾದ್ರೆ ಈ ಕಡೆ ಓದ್ಕೊಳ್ಳಿ. ನಾವು ಬಂದಿರೋದು ಮಂದಾರಗಿರಿ ಅಂತ. ಕಾರ್ ಪಾರ್ಕಿಂಗ್ಗೆ 40 ರೂಪೀಸ್ ಇರುತ್ತೆ. ಎಂಟ್ರಿ ಪರ್ ಪರ್ಸನ್ 10 ರೂಪೀಸ್ ಇರುತ್ತೆ. ಒಳಗಡೆ ಹೋಗಿ ತೋರಿಸ್ತೀವಿ. ಆ್ಯಕ್ಚುಲಿ ಇಲ್ಲಿ 2 ಪ್ಲೇಸ್ ಇದೆ. ಸೊ ಒಂದು ಬಂದ್ಬಿಟ್ಟು ಮಂದಾರಗಿರಿ ಪಿಕಾಕ್ ಟೆಂಪಲ್ ಶೇಪಲ್ಲಿ ಒಂದಿದೆ, ತೋರಿಸ್ತೀನಿ. ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ಮೇಲ್ಗಡೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ವ್ಯೂ. ಸೊ ಮಂದಾರಗಿರಿ ಬೆಟ್ಟ, ಅಲ್ಲಿ ಮೇಲ್ಗಡೆ ಕೂಡ ಸೂಪರ್ ಆಗಿದೆ. ಪಿಕಾಕ್ ಶೇಪಲ್ಲಿ ಸಮಥಿಂಗ್ ಟ್ರೀ ಇದೆ ನೋಡಿ ಗೈಸ್. ಭೂಗಳ್ರು ಎಲ್ಲ ಕಡೆ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಎಂಥ ದೊಡ್ಡ ಬೆಟ್ಟನ ಹೆಂಗೆ ಕೊಡ್ತಿದ್ದಾರೆ ನೋಡಿ. ಬಹುಶಃ ಕಾಣಿಸ್ತದೆ ಅನಿಸುತ್ತೆ ನೋಡಿ. ಈ ಪಾರ್ಟಿ ಬೆಟ್ಟನೇ ಕೊಡ್ದಾಕ್ಬಿಟ್ಟರೆ ಎಷ್ಟು ಚೆನ್ನಾಗಿದೆ ಬೆಟ್ಟ ನೋಡೋಕ್ಕೆ. ವಾಟ್ ಇಸ್ ದಿಸ್ ಗೈಸ್? ಆನೆ ದಂತಾನೆ ಮುಡ್ದಾಕ್ಬಿಟ್ಟವ್ರೆ. ಅಲ್ಲಿಗೆ ನಾವು ಹತ್ತಷ್ಟರಲ್ಲಿ ತಿಂದಿರೋದೆಲ್ಲ ಕರ್ಗೋಗುತ್ತೆ ಅಷ್ಟೇ. ಕೇವಲ ಬೆಂಗಳೂರಿನ ಒಂದು ಎಷ್ಟು ಕಿಲೋಮೀಟರ್ ಇದೆ ಮಗ ಇದು? ಒಂದು 40-50 ಕಿಲೋಮೀಟರ್ ಸಿಗೋವಂಥ ಜಾಗ. ಬಟ್ ಬಿಸಿಲುಗಾಲದಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬಿಡಿ. ಸಿ ಗೈಸ್, ಇನ್ಸ್ಟಾಗ್ರಾಮ್ ವರ್ಸಸ್ ರಿಯಾಲಿಟಿ. ಅದ್ರ ಒಳಗಡೆ ಬಂದರೆ ಸುತ್ತಲೂ ಈ ಥರ ಇದೆ. ಸೈಲೆನ್ಸ್ ಪ್ಲೀಸ್. नहीं है मालूम दोस्तों, प्रो ड्राइवर ಗೈಸ್. ಆ್ಯಕ್ಚುಲಿ ಏನಾಗಿದೆ ಗೊತ್ತಾ, ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲೋ ಗಣೇಶನ ಉತ್ಸವ 20 ಕಿಲೋಮೀಟ್ರ್ ಮುಂದೆ ಇದೆಯಂತೆ. ಬಟ್ ಇಲ್ಲೇ ಜಾಮ್ ಮಾಡಿಬಿಟ್ಟಿದ್ದಾರೆ ನೋಡಿ. ಫುಲ್ಲು ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ. ಕಾರಲ್ಲೇ ನಿಲ್ಸ್ಬಿಟ್ಟಿದ್ದೀನಿ, ಬಂದಿದ್ದೀನಿ. ಎಲ್ಲೋ ತುಂಬ ಮುಂದೆ ಇದೆಯಂತೆ. ಇನ್ನು 20 ಕಿಲೋಮೀಟ್ರ್ ಮುಂದೆ ಇರೋದಕ್ಕೆ ಇಲ್ಲೇ ಜಾಮ್ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಇದ್ದೀವಿ, ಚಿತ್ರದುರ್ಗ ಬಿಟ್ಟು ಮುಂದೆ ಇದ್ದೀವಿ. ಫುಲ್ಲು ಜಾಮ್ ಆಗೈತೆ ಗೈಸ್. ಕಾರೇ ಮೂವ್ ಆಗಲ್ಲ, ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ಅಂದರೆ ಗೈಸ್. ಇಲ್ಲಿ ನೋಡಿ ಗೈಸ್, ಶಿವಮೊಗ್ಗ ಹೋಗೋರು ಆ್ಯಕ್ಚುಲಿ ಆ ಕಡೆ ಹೋಗಿ ಅಂತ ಹಾಕ್ಬಿಟ್ಟವ್ರೆ. ಈ ಕಡೆ ಗಾಡಿನೇ ಬಿಡ್ತಾಯಿಲ್ಲ. ನಮ್ಮ ಗಾಡಿ ನೋಡ್ರಿ ಇನ್ನು ಅರ್ಧ ಕಿಲೋಮೀಟ್ರ್ ಹಿಂದೆಗಡೆ ಐತೆ ನೋಡಿ. ಒಂದೊಂದೇ ಗಾಡಿ ಬಿಡ್ತಾವ್ರೆ. ಹಂಗೆ ಹೋಗ್ರಪ್ಪ ಅಂತ ಬಿಡ್ತಾರೆ. ಈ ಕಡೆ ಬಿಡ್ತಾಯಿಲ್ಲ ಗಾಡಿಗಳ. ಇವಾಗ ಸೀನ್ ಏನಾಯಿತು ಗೊತ್ತಾ, ಆ ರೋಡ್ ಬಿಟ್ಬಿಟ್ಟು ನಮ್ಮ ಬೇರೆ ರೋಡ್ ಕಳಿಸಿದ್ದಾರೆ. ಈಗ ಗೂಗಲ್ ನೋಡಿದ್ರೆ ನೀನು ಹೆಂಗೆ ಹೋದ್ರು ರಿವರ್ಸೇ ಹೋಗು ಅಂತ ತೋರಿಸ್ತೈತೆ. ಇವನು ಯಾವುದೋ ಒಂದು ಫಾರ್ಚುನರ್ ಹಿಡ್ಕೊಂಬಿಟ್ಟವನೆ. ಫಾರ್ಚುನರಿಂದ ಹೋಗ್ತೀನಿ ಅಂತ. ಅದು ನೋಡಿದ್ರೆ ಕಾಣಿಸ್ತಾನೆ ಇಲ್ಲ, ಕಣಿಗೆ ಕಾಣಿಸ್ತಾ ಇಲ್ಲ. ಗೊತ್ತಿಲ್ಲ ಹಂಗೆ ಹೋಗ್ಬೇಕು ಅನ್ನೋಂತ. ಈ ಗೂಗಲ್ ಅಂತೂ ತೋರಿಸ್ತಲೇ ಇಲ್ಲ ಏನನ್ನು. ಸ್ಟೇಟ್ ಯೂನ್ ರೀಚ್ ಆಗ್ತೀವಾ ಇಲ್ವಾ ಅಂತ ಗೊತ್ತಾಗುತ್ತೆ. ಲಾಸ್ಟ್ವರೆಗೂ ವೆಯ್ಟ್ ಮಾಡಿ. ಫಾರ್ಚುನರ್ ಕಣಿಗೆ ಕಾಣಿಸ್ತಾ ಇಲ್ಲ. ದೂರದಲ್ಲಿ ಬೆಳ್ಕೊಡಿತಾ ಇದ್ರೆ ನೋಡಿ ಮ್ಯಾಪ್ ಎಷ್ಟು ನೀವು ಏನು ಮಾಡಿದ್ರು ಹಿಂದಕ್ಕೆ ಹೋಗು ಅಂತ ಹೇಳ್ತೈತೆ.
ಇವನು ಅವಾಗ ಡಿಪ್ ಮಾಡೋನು ಲೈಟೇ ಆ್ಯಪ್ ಮಾಡಿಬಿಡ್ತಾನೆ. ಅಲ್ಲಿದೆ ಫಾರ್ಚುನರ್. ಫಾರ್ಚುನರ್ ನೆಚ್ಕೊಂಡು ಹೋಯ್ತಾ ಇದೀವಿ. ಅಂಥದ್ದು ರೋಡೆಲ್ಲ ತೋರಿಸ್ತೈತೆ. ಯಾವ ರೋಡ್ ಅಂತಾನೆ ಗೊತ್ತಿಲ್ಲ, ಎಲ್ಲಿ ಹೋಗುತ್ತೆ ಅಂತಾನೆ ಗೊತ್ತಿಲ್ಲ. ಈ ಗೂಗಲ್ ನೋಡಿ ಬ್ಲೈಂಡ್ ಆಗಿಬಿಡೈತೆ, ಏನೂ ಗೊತ್ತಾಗ್ತಿಲ್ಲ ಅದಕ್ಕೆ. ನಮ್ಗೇನು ಗೊತ್ತಾಗುತ್ತೆ? ಲವ್ ಬಾಲ, ಲೋ ಬೇಡ ಕಣೋ, ಏನೋ ಹಿಂಗೈತೆ. ಲೋ ಗುರು, ಯಾವ ಧೈರ್ಯ ಗುರು ನಿಂಗೆ? ಲೋ ಗೈಸ್ ನೋಡಿ ಗೈಸ್, ಯಾವುದೋ ಕಾರು ಫುಲ್ ಒಳಗಡೆ ಇಳಿಸ್ಬಿಟ್ಟವ್ರೆ. ಸ್ಪೀಡಾಗಿ ಬಂದಿರಂಗವ್ರು ಇಲ್ಲಿಂದ ಹಿಂಗೆ ಒಳಗಡೆ ಇಳಿಸ್ಬಿಟ್ಟವ್ರೆ. ಕಾಲ್ಗಳು ಹುಷಾರು. ಒಂಚೂರು ಮುಂದೆ ಹಿಂಗೋಗಿ ಹಿಂಗಾಗೋರು ಇವಾಗ. ಅದು ಗ್ರೀನ್ ಅಲ್ವಾ, ಉಜ್ಜಾಡತ್ತೆ. ಏನಾಗಿಲ್ಲ. ಇಲ್ಲ ಹತ್ತಕ್ಕಾಗಲ್ಲ ಗುರು, ಹಂಗೆ ಹೋಗ್ಬೇಕು. ತಿರ್ಗ ಮತ್ತೆ ಮುಂದಕ್ಕೆ ಬಿಡ್ಬೇಡಿ. ಗೈಸ್ ದಯವಿಟ್ಟು ನೈಟ್ ಟೈಮ್ಗಳಲ್ಲಿ ಗಾಡಿಗಳನ್ನ ನಿಧಾನ ಕೊಡಿಸಿ. ಅದಕ್ಕೆ ಯಾರಿಗೂ ಏನೂ ಆಗಿಲ್ಲ, ಕಾರು ಆಚೆ ಬಂತು. ಸೊ ನೈಟ್ ಟೈಮ್ ಓಡಿಸ್ಬೇಕಾದ್ರೆ ಹುಷಾರಾಗಿ ಗಾಡಿಗಳನ್ನ ನಿಧಾನ ಕೊಡಿಸಿ. ಗೈಸ್ ಫೈನಲಿ ಒಂದು ಹೋಟೆಲ್ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ 10 o'clock ಆಗಿಬಿಟ್ಟಿದೆ. ಸೊ ಇವತ್ತಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ. ಸೊ ಕಂಟಿನ್ಯೂ ಮಾರ್ನಿಂಗ್ ಮಾಡ್ತೀನಿ. ಸೊ ನಾವು ಬಂದಿರೋ ಹೋಟೆಲ್ಲು ಬ್ರಹ್ಮಶ್ರೀ ಗ್ರ್ಯಾಂಡ್. ಹುಡುಕಿ ಸಾಕಾಯ್ತವೆ ಗೈಸ್, ಅಂದರೆ ಎಲ್ಲೂ ಸಿಗಲಿಲ್ಲ. ನನಗೆ ಇದೊಂದು ನಮ್ಗೆ ವೆಜ್ ಹೋಟೆಲ್ ಸಿಕ್ಕಿದ್ದು. ಇವತ್ತು ನಾವು ಪ್ಯೂರ್ ವೆಜ್ಜು, ಆದ್ದರಿಂದ ಇಲ್ಲಿ ಊಟ ಮಾಡಿಕೊಂಡು ಜಸ್ಟ್ ಇಲ್ಲಿ ಇಷ್ಟೇ ಇದೆ, ಚೆಕ್ ಮಾಡ್ತೀವಿ, ಗೊತ್ತಿಲ್ಲ ಏನು ಬುಕ್ ಮಾಡಿಲ್ಲ, ಹಂಗೆ ಬಂದುಬಿಟ್ಟಿದ್ದೀವಿ. ಸೊ ಇಲ್ಲಿ ವಿಡಿಯೋ ಎಂಡ್ ಮಾಡ್ತೀನಿ. ಮಾರ್ನಿಂಗ್ ಸಿಗೋಣ. ಥ್ಯಾಂಕ್ ಯು, ಬಾಯ್.